ಕೆನಡಾದಲ್ಲಿ ಕನ್ನಡಿಗ ಚಂದನ್ಗೆ ಶೂಟ್ ಮಾಡಿ ಕೊಲೆ ಮಾಡಿರುವಂತಹದ್ದು. ಇನ್ನು ನಿನ್ನೆ ರಾತ್ರಿ 10 ಗಂಟೆ ಸುಮಾರಿಗೆ ತ್ಯಾಮಗೊಂಡ್ಲುನಲ್ಲಿರುವಂತಹ ಕುಟುಂಬಸ್ಥರಿಗೆ ಒಂದು ಇಂಟರ್ನ್ಯಾಷನಲ್ ಕಾಲ್ ಬರುತ್ತೆ. ಆ ಕಾಲ್ ಬಂದಂಥ ಸಂದರ್ಭದಲ್ಲಿ ಅವರು ಭಯಭೀತರಾಗ್ತಾರೆ. ಕಾಲ್ ಎತ್ತಕ್ಕೆ ಹೋಗೋದು ಇಂಟರ್ನ್ಯಾಷನಲ್ ಕಾಲ್ ಅಲ್ಲಪ್ಪ, ಏನಾದರೂ ಸೈಬರ್ ಫ್ರಾಡ್ ಇರಬಹುದೇನೋ ಅನ್ನೋ ಒಂದು ಊಹೆಯನ್ನು ಕೂಡ ಮಾಡಿರ್ತಾರೆ. ಈ ಸಂದರ್ಭದಲ್ಲಿ ಎಗೈನ್ ಒಂದು 15-20 ನಿಮಿಷ ಆದಮೇಲೆ ತೆಲುಗುವಿನಲ್ಲಿ ಘಟನೆ ಬಗ್ಗೆ ಒಬ್ಬರು ಹೇಳ್ತಾರೆ. ಆ ಸಂದರ್ಭದಲ್ಲಿ ನೋಡಿದಂತಹ ಯಶವಂತ್ ಅನ್ನುವಂಥ ಒಂದು ಯುವಕ ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ಅಷ್ಟೇ ಚಂದನ್ ಅವರ ನಿವಾಸದ ಪಕ್ಕದಲ್ಲಿರುವಂತಹ ವ್ಯಕ್ತಿ. ಅವರು ಕೂಡ ನಿನ್ನೆ ಆ ಒಂದು ಕಾಲ್ ಬಂದಂಥ ಸಂದರ್ಭದಲ್ಲಿ ಕುಟುಂಬಸ್ಥರ ರೋದನೆ ಹೇಗಿತ್ತು ಅನ್ನುವಂಥದ್ದು ಕಣ್ಣಾರೆ ಕಂಡಂತಹ ವ್ಯಕ್ತಿಯವರು. ಸರ್ ಹೇಳಿ, ಈಗ ನಿನ್ನೆ ಒಂದು 10 ಕಾಲ್ ಟೈಮ್ನಲ್ಲಿ ಒಂದು ಕಾಲ್ ಬರುತ್ತೆ, ತಮ್ಮ ಮಗ ಹೀಗಾಗಿದ್ದೇನೆ ಅಂತ ವಿಚಾರ ಅವ್ರಿಗೆ ಗೊತ್ತಾಗುತ್ತೆ. ಆ ಟೈಮ್ನಲ್ಲಿ ಹೆಂಗೆ ಫೇಸ್ ಮಾಡಿದ್ರೆ ಆ ಒಂದು ಸ್ಪೆಸಿಫಿಕ್ ಮೂಮೆಂಟ್? ಸರ್ ಅದು ಆ್ಯಕ್ಚುಲಿ 7:30 ಅವರಿಗೆ ಕಾಲ್ಸ್ ಬರ್ತಾ ಇದೆ, ಇಂಟರ್ನ್ಯಾಷನಲ್ ಕಾಲ್ಸ್ ಅಂತ ಅಂದ್ಬಿಟ್ಟು ಅವ್ರ ಅಪ್ಪ ಪಿಕ್ ಮಾಡಿಲ್ಲ. ಇಂಟರ್ನ್ಯಾಷನಲ್ ಕಾಲ್ಸು ಏನಾಗುತ್ತೋ ಏನೋ ಅಂತ ಭಯಪಟ್ಟು ಪಿಕ್ ಮಾಡಿಲ್ಲ. ಮತ್ತು ಮಾತಾಡಿದ್ದಾರೆ, ಇಂಗ್ಲೀಷಲ್ಲೆಲ್ಲ ಮಾತಾಡಿದ್ದಾರೆ, ಅವ್ರಿಗೆ ಅರ್ಥ ಆಗಿಲ್ಲ. ಮತ್ತು ಅವ್ರ ಮಗನ ನಂಬರಿಂದನೇ ಕಾಲ್ ಬಂದಿದೆ. ಆವಾಗ ಇಂಗ್ಲೀಷಲ್ಲಿ ಮಾತಾಡಿದ್ದಾರೆ. ಇವರು ಅವಾಗ ಇದೇನಿದು ನನ್ನ ಮಗನ ನಂಬರಿಂದ ಫೋನ್ ಮಾಡಿ ಯಾರೋ ಮಾತಾಡ್ತಿದ್ದಾರಲ್ಲ ಅಂತ ಅಂದ್ಬಿಟ್ಟು ಭಯಪಟ್ಟವ್ರೆ. ಅದು ಸುಮಾರು ನಿನ್ನೆ ರಾತ್ರಿ ಒಂದು 7 ಗಂಟೆ 7:30 ಕಾಲ್ಸ್ ಬರ್ತಿದೆ ಸರ್. ಇವ್ರಿಗೆ ಅರ್ಥ ಆಗಿಲ್ಲ. ಆಮೇಲೆ ಸುಮಾರು ಒಂದು 10:30-11 ಗಂಟೆ ಸರ್, ನಮ್ಮ ಹೋಟೆಲ್ ಇಲ್ಲೇ ಇರೋದು. ನಮ್ಮ ದೊಡ್ಡಮ್ಮ ಪಾತ್ರೆ ಬೆಳ್ಕೊಂಡು ಬರಬೇಕಾದ್ರೆ ಹಿಂಗೆ ಪಾಸ್ ಆಗಬೇಕಾದ್ರೆ 10:30 ತೆಲುಗಲ್ಲಿ ಕಾಲ್ ಮಾಡೋರ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಹಿಂಗೆ ಶೂಟ್ ಔಟ್ ಆಗಿದೆ, ಹಿಂಗೆ ಸತ್ತೋಗಿದ್ದಾರೆ ಅಂತ ಇನ್ಫಾರ್ಮೇಷನ್ ಬರ್ತಿದ್ದಂಗೆ ಮನೆ ಒಳಗಡೆ ಅವ್ರ ಅಪ್ಪ ಅಮ್ಮ ಇಬ್ಬರೇ ಸರ್ ಇದ್ದಿದ್ದು. ಸಿಕ್ಕಾಪಟ್ಟೆ ಜೋರಾಗಿ ಕಿರ್ಚಾಡ್ಕೊಂಡು ಹತ್ಕೊಂಡು ಸಿಕ್ಕಾಪಟ್ಟೆ ಜೋರಾಗಿ ಇದು ಮಾಡ್ತಿದ್ರು. ನಮ್ಮ ದೊಡ್ಡಮ್ಮ ಹಿಂಗೆ ನಡ್ಕೊಂಡು ಬರಬೇಕಾದ್ರೆ ನೋಡಿದ್ದಾರೆ, ಏನಿದು ಇಷ್ಟೊಂದು ಜೋರಾಗಿ ಅಳ್ತಿದ್ದಾರೆ, ಕಿರ್ಚಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಅಕ್ಕಪಕ್ಕದವ್ರನ್ನೆಲ್ಲ ಎಬ್ಬರಿಸಿ ಹೋಗಿ ಕೇಳಿದಾಗ ಅವಾಗ ಹಿಂಗೆ ಅಂತ ಹೇಳಿದ್ದಾರೆ. ನಾನು ಆ್ಯಕ್ಚುಲಿ ಮನೇಲಿ ಮಲಗಿದೆ, ನಮ್ಮ ದೊಡ್ಡಮ್ಮ ಕಾಲ್ ಬಂತು, ಎದ್ದು ಬಂದೆ. ಆಮೇಲೆ ಅವ್ರು ಚಿಕ್ಕಪ್ಪ ದೊಡ್ಡಪ್ಪದಿರ ಮಕ್ಕಳೆಲ್ಲ ಇದ್ದಾರೆ, ರವಿ ವಿನಯ್ ಅಂತ ಎಲ್ಲ. ಆಮೇಲೆ ಎಲ್ಲರೂ ಬಂದರು. ಆಮೇಲೆ ನಾವು ಟೊರೆಂಟೋಲಿ ಯಾರಿದ್ದಾರೆ ಇಲ್ಲಿ ಈ ಊರವರೇ ಸರ್, ಟೊರೆಂಟೋಲಿ ಇರೋರನ್ನ ಕಾಂಟ್ಯಾಕ್ಟ್ ಮಾಡಿ ಅದು ಯಾವ ಹಾಸ್ಪಿಟಲ್ ಇದೆ ಬಾಡಿ ಏನು ಅಂತ ಅಂದ್ಬಿಟ್ಟು ಎಲ್ಲ ಫುಲ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ವಿ. ಈಗ ಪ್ರೊಸೀಜರ್ ಬಗ್ಗೆ ಏನಾದರೂ ಕೇಳಿದ್ರ? ಯಾಕಂದರೆ ಈಗ ಅವ್ರು ಹೇಳ್ತಾ ಇದ್ರು ನಮ್ಮ ಕುಟುಂಬದವರು ಕೂಡ ಅಷ್ಟೇ ಅಲ್ಲೇ ಒಂದು ಕೆನಡಾ ದೇಶದಲ್ಲಿ ಇದ್ದಾರೆ ಅಂತ. ಸೊ ಬಾಡಿ ತರುವಂಥ ಪ್ರಯತ್ನಗಳು ಆಗ್ತಾ ಇದೆಯಾ ಹೇಗೆ ಅಂತ? ಹೌದು ಸರ್, ಖಂಡಿತವಾಗ್ಲೂ ಆಗ್ತಾ ಇದೆ. ಬಾಡಿ ತರುವಂಥ ಪ್ರಯತ್ನ ಆಗ್ತಿದೆ. ನಮಗೆ ನೈಟ್ ಗೊತ್ತಾಗಿದೆ ಏನಂದರೆ ನೈಟ್ 2 ಗಂಟೆವರೆಗೂ ನಾವು ಅವ್ರವ್ರಿಗೆ ಕಾಲ್ ಮಾಡಿ ಎಲ್ಲ ವಿಚಾರಿಸಿದ್ವಿ. ಅಲ್ಲಿ ಪ್ರೊಸೀಜರ್ ಜಾಸ್ತಿ ಇದೆ ಸರ್. ಒಂದು 2-3 ಡೇಸ್ ಆಗುತ್ತೆ ಬಾಡಿ ರಿಲೀಸ್ ಮಾಡೋಕ್ಕೆ, ಒಂದು 2-3 ಡೇಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಮತ್ತು ಆ ಲೋಕಲ್ ಪೊಲೀಸ್ ಸ್ಟೇಷನ್ ಅವರು ರಾಯನ್ ಶೆಟ್ಟಿ ಅಂತ ಒಬ್ಬರಿದ್ದಾರೆ, ಏನೇ ಇನ್ಫಾರ್ಮೇಷನ್ ಇದ್ರು ಅವ್ರಿಗೆ ಕೊಡ್ತಾರೆ, ಅವ್ರ ಕಡೆಯಿಂದ ನಾವು ಕಲೆಕ್ಟ್ ಮಾಡ್ಕೊಬೇಕು ಅಂತಲೂ ಹೇಳಿದರು. ಮತ್ತು ಅಲ್ಲಿ ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ, ಕೆನಡಾ ನ್ಯೂಸ್ ಚಾನಲ್ಸಲ್ಲಿ ಒಂದು ಕಡೆ ಅದು ನ್ಯೂಸು ಆಗಿತ್ತು. ಕಾರ್ ನನಗೆ ಡೌಟ್ ಇತ್ತು, ಬ್ಲ್ಯಾಕ್ ಕಲರ್ ಕಾರ್ ಯೂಸ್ ಮಾಡ್ತಿದ್ರು ಅಂತ ಅವ್ರು ತಮ್ಮದಿ ಹೇಳಿದ್ರು. ಆಮೇಲೆ ವೈಟ್ ಕಲರ್ ಕಾರ್ ಇತ್ತು, ಅದರಲ್ಲಿ ಅದೆಲ್ಲ ಅಂದ್ಕೊಂಡು ಸುಮ್ಮನೆ ಆದ್ವಿ. ಆಮೇಲೆ ಮತ್ತೆ ಕನ್ಫರ್ಮ್ ಆಯಿತು, ಶೂಟ್ ಔಟ್ ಆಗಿದೆ ಸರ್. 4-5 ರೌಂಡ್ ಫೈರ್ ಮಾಡಿದ್ದಾರೆ, ಇಂಟೆನ್ಷನಲ್ಲಿ ಫಾಲೋ ಮಾಡ್ಕೊಂಡೋಗಿ ಫೈರ್ ಮಾಡಿದ್ದಾರೆ ಅಂತ ಗೊತ್ತಾಯಿತು. ಯಾವ ಒಂದು ಕಾರಣಕ್ಕೋಸ್ಕರ ಈ ರೀತಿಯಾದಂಥ ಕೆಲಸ ಮಾಡಿರ್ಬೋದು ಅಂತ ಅನಿಸ್ತಿದೆ ನಿಮಗೆ? ಸರ್ ಇದು ಏನಂದರೆ ಅವರು ಸಿಕ್ಕಾಪಟ್ಟೆ ಚೆನ್ನಾಗಿದ್ರು ಸರ್. ಅಲ್ಲಿ ಕನ್ನಡದವ್ರನ್ನೆಲ್ಲ ಒಂದು ಸಂಘಟನೆ ಥರ ಮಾಡ್ಕೊಂಡು ಏನೇ ಕನ್ನಡದ ಕೆಲಸಗಳಾದ್ರೂ ಮಾಡ್ಕೊಂಡು ಈ ಮೂವಿ ಪ್ರಮೋಷನ್ನು ಅದು ಇದೆಲ್ಲ ಮಾಡ್ಕೊಂಡು ಚೆನ್ನಾಗಿದ್ರು. ಇನ್ನೊಂದು ಪೊಲಿಟಿಕಲಿನೂ ಚೆನ್ನಾಗಿ ಬೆಳೀತಾ ಇದ್ರಂತೆ. ಅವ್ರ ಅಪ್ಪ ನಿನ್ನೆ ನೈಟ್ ಇನ್ನೇ ಹೇಳಿದ್ರು, ಮಿನಿಸ್ಟ್ರ್ ಜೊತೆ ಎಲ್ಲ ಮಾತಾಡ್ಕೊಂಡು ಫೋನಲ್ಲೆಲ್ಲ ಮಾತಾಡ್ಕೊಂಡು. ಶಿರಾದವ್ರು ಒಬ್ರು ಇದ್ದಾರೆ ಸರ್, ಅವ್ರ ಹೆಸರು ಆರ್ಯ ಅಂತ, ಕರೆಕ್ಟ್ ಫುಲ್ ನೇಮ್ ಗೊತ್ತಿಲ್ಲ. ಅವರು ಅಲ್ಲಿ ಕೆನಡಾಲಿ MLA ಆಗಿದ್ದಾರೆ ಸರ್, ನಮ್ಮ ಶಿರಾದವರು. ಅವರು ಇವಾಗ ಪ್ರೆಸೆಂಟ್ ಕರ್ನಾಟಕದಲ್ಲೇ ಇದ್ದಾರೆ. ಅವರು ಬೆಳಗ್ಗೆ ಕಾಲ್ ಮಾಡಿದರು, ನನ್ನ ಕಡೆಯಿಂದ ಏನು ಹೆಲ್ಪ್ ಆಗುತ್ತೋ ಮಾಡ್ತೀನಮ್ಮ, ಇಂಡಿಯನ್ ಎಂಬಸಿಯಿಂದ ಏನಾರ ಹೆಲ್ಪ್ ಆಗುತ್ತಾ ವಿಚಾರಿಸ್ತೀನಿ ಅಂತ ಹೇಳಿದರು. ಅಂದರೆ ಚಂದನ್ಗೆ ಒಂದು ಕಡೆ ಕೆನಡಾದಲ್ಲಿ ಅಲ್ಲಿನ ಪೌರತ್ವ ತಗೊಂಡು ಅಲ್ಲಿ ಪೊಲಿಟಿಕಲಿ ನಾನು ಬೆಳಿಬೇಕು ಅನ್ನೋಂಥ ಒಂದು ಐಡಿಯಾ ಇತ್ತಾ? ಹೌದು, 100% ಇತ್ತು ಸರ್. ಅವರು ಪೌರತ್ವ ತೊಗೊಂಡು 3 ವರ್ಷ ಆದಮೇಲೆ ಎಲೆಕ್ಷನಲ್ಲಿ ಕಾಂಪೀಟ್ ಮಾಡಬೇಕು ಅನ್ನೋದು ಇತ್ತು. ಚೆನ್ನಾಗಿದ್ರು ಸರ್. ಅಂದರೆ ಫುಲ್ ಲೋಕಲ್ ಥರ ಒಂದು ಇದನ್ನು ಸೆಟ್ ಮಾಡ್ಕೊಂಡಿದ್ರು ಸರ್, ಚೆನ್ನಾಗಿದ್ರು. ಅದರಿಂದ ಮೇ ಬಿ ಶೂಟೌಟ್ ಆಗಿರೋ 4-5 ರೌಂಡ್ ಫೈರ್ ಆಗಿದೆ ಸರ್. ಇಂಟೆನ್ಷನಲ್ಲಿ ಬಿಡಲೇಬಾರ್ದು ಅಂತ ಹೊಡೆದಿರೋದು ಇದು. ಚಂದನ್ ಈ ಹಿಂದೆ ಯಾವಾಗ ಇಲ್ಲಿಗೆ ಬಂದಿದ್ರು? ಬಂದಂಥ ಟೈಮಲ್ಲಿ ಎಲ್ಲರ ಜೊತೆ ಹೇಗೆ ಮಿಂಗಲ್ ಆಗ್ತಾಯಿದ್ರು ಅಂತ? ಸರ್ ತುಂಬ ಚೆನ್ನಾಗಿ ಮಿಂಗಲ್ ಆಗ್ತಿರು. 6 ಮಂತ್ ಬ್ಯಾಕ್ ಬಂದು ಅಪ್ಪ ಎಲ್ಲ ಮದುವೆ ಮಾಡಬೇಕು ಇಲ್ಲೇ ಇರು ಅಂತಲೂ ಹೇಳೋರೆ. ಇಲ್ಲ ಅಪ್ಪ ಹೋಗ್ತೀನಿ ಅಂತ ಅಂದ್ಬಿಟ್ಟು 6 ಮಂತ್ ಬ್ಯಾಕ್ ಬಂದಿದ್ರು. ಮನೆಯವ್ರ ಜೊತೆ ಎಲ್ಲ ಮಾತಾಡಿದ್ದಾರೆ, ಆಮೇಲೆ ಹೋಗಿದ್ದಾರೆ ಸರ್. ಆಲ್ರೆಡಿ 6 ಇಯರ್ಸಿಂದ ಕೆನಡಾಲೇ ಇರೋದು, 6 to 8 ಇಯರ್ಸಿಂದ ಕೆನಡಾಲೇ ಇರೋದು. ಈಗ ಯಾರಾದರೂ ಇಲ್ಲಿಗೆ ಬಂದಿದ್ರ ಮನೆ ಹತ್ರ? ಅಧಿಕಾರಿಗಳಾಗಿರ್ಬೋದು ಯಾರಾದರೂ? ಅವರು ಅಧಿಕಾರಿಗಳು ಯಾರೂ ಬಂದಿಲ್ಲ ಸರ್, ಅದೇ ಕಾಲಲ್ಲಿ ಹೇಳಿದ್ದಾರೆ. ಮತ್ತು ಇವಾಗ L&T ಅವ್ರ ಕಂಪ್ನಿಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಬೆಳಗ್ಗೆ ಅವ್ರು ನಮಗೆ ಕಾಂಟ್ಯಾಕ್ಟಲ್ಲಿ ಸಿಕ್ಕಿದ್ದು. ಅವರು ಅದೇ ಶಿಪ್ಪಿಂಗ್ ಎಲ್ಲ ಅವ್ರು ನಾವು ನೋಡ್ಕೊತೀವಿ ಅಂತ ಎಲ್ಲ ಹೇಳಿದ್ದಾರೆ. 8 to 10 ಡೇಸ್ ಆಗುತ್ತೆ ಅಂತ ಏನೋ ಹೇಳಿದ್ದಾರೆ ಸರ್. ಓಕೆ, ಕೇಳಿದ್ರಲ್ಲ, ಇದು ಚಂದನ್ ಅವರ ಪಕ್ಕದ ಮನೆಯ ನಿವಾಸಿ ಯಶವಂತ್ ಅವರ ಮಾತು. ನಿನ್ನೆ ರಾತ್ರಿ 7:30 ಒಂದಷ್ಟು ಫೋನ್ ಕಾಲ್ಗಳು ಬರ್ತಾ ಇತ್ತು, ಇಂಟರ್ನ್ಯಾಷನಲ್ ಕಾಲ್ಸ್ ಅಂತ ಅವಾಯ್ಡ್ ಮಾಡ್ತಾ ಇದ್ರು. ಕೊನೆಗೆ
ಚಂದನ್ ಬಳಕೆ ಮಾಡ್ತಿದ್ದಂಥ ಮೊಬೈಲ್ನಿಂದಲೇ ರಾತ್ರಿ 10ರಿಂದ 10:30 ಟೈಮ್ನಲ್ಲಿ ಫೋನ್ ಮಾಡಿ ವಿಚಾರನ ಮುಟ್ಟಿಸ್ತಾರೆ. ಈ ಸಂದರ್ಭದಲ್ಲಿ ತಂದೆ ತಾಯಿ ಇಬ್ಬರು ಮನೆಯಲ್ಲಿದ್ದರು. ಅವ್ರು ಯಾವ ರೀತಿಯಾಗಿ ಕಿರ್ಚಕ್ಕೆ ಶುರು ಮಾಡಿದ್ರು ಅಂತಂದ್ರೆ ನಿಜಕ್ಕೂ ಕೂಡ ಪದಗಳು ಹೇಳೋಕೆ ಆಗೋದಿಲ್ಲ ಅನ್ನುವಂಥದ್ದು ಮಾತನ್ನು ಹೇಳಿದ್ರು. ಜೊತೆಗೆ ಇನ್ನೊಂದು ವಿಚಾರ ಕೂಡ ಅಷ್ಟೇ, ಚಂದನ್ ಅಲ್ಲಿನ ಪೌರತ್ವವನ್ನು ಪಡ್ಕೊಂಡು ಅಲ್ಲಿ ಪೊಲಿಟಿಕಲಿ ಬೆಳಿಬೇಕು, ಅಲ್ಲಿ ಎಲೆಕ್ಷನ್ ನಿಲ್ಲಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಮಾಡಿದ್ದೇ ಬಹುತೇಕ ಈ ಒಂದು ಕೊಲೆಗೆ ಕಾರಣ ಆಯ್ತಾ ಅನ್ನುವಂಥ ಒಂದು ಅನುಮಾನವನ್ನು ಕೂಡ ಅಷ್ಟೇ ತ್ಯಾಮಗೊಂಡ್ಲುವಿನ ನಿವಾಸಿಗಳು ವ್ಯಕ್ತ ಮಾಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆ ಮಂಜುನಾಥ್, ನ್ಯೂಸ್ 18 ನೆಲಮಂಗಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.